ನಮಸ್ಕಾರ ವೀಕ್ಷಕರೇ. ಬ್ಯಾಂಕ್ ಅಲ್ಲಿ ದುಡ್ಡಿಡೋದು ಸೇಫಾ ಅನ್ಸೇಫಾ ಅನ್ನೋ ಒಂದು ಪ್ರಶ್ನೆ ಈಗ ಹುಟ್ಟೋದಕ್ಕೆ ಶುರು ಆಗ್ತಾ ಇದೆ. ಎಲ್ಲಾ ಕಡೆ ಬ್ಯಾಂಕ್ಗಳಲ್ಲಿ ದುಡ್ಡಿಡಿ ಹಾಗೆ ಹೀಗೆ ಅಂತ ಇಶ್ಯೂಗಳು ನಡೀತಾ ಇದೆ. ಪ್ಲಸ್ ಡಿಜಿಟಲ್ ಐಡಿ ಲಿಂಕ್ ಮಾಡಬೇಕು ಅಂತಾನೂ ಎಷ್ಟೋ ಕಡೆ ಹೋರಾಟಗಳು ಅದು ಇದೆಲ್ಲ ಶುರು ಆಗೋಗಿದೆ. ಇದೆಲ್ಲ ನೋಡ್ತಾ ಇದೀವಿ. ಅದ್ರ ಮಧ್ಯೆ ಇನ್ನೊಂದು ನ್ಯೂಸ್ ಓಡಾಡ್ತಾ ಇದೆ. ಎಷ್ಟೋ ಜನರ ಬ್ಯಾಂಕ್ ಅಕೌಂಟ್ ಅಲ್ಲಿ ಝೀರೋ ಬ್ಯಾಲೆನ್ಸ್ ಅಂತ ತೋರಿಸೋದಕ್ಕೆ ಶುರು ಆಗಿದೆ. ಈ ರೀತಿ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ತಾನೆ ಇದೆ 2024ರಿಂದ. ಅದರಲ್ಲೂ ಈ ವರ್ಷ ಈ ಪ್ರಾಬ್ಲಮ್ಗಳು ಜಾಸ್ತಿ ಆಗಿದೆ. ಈವನ್ ಬ್ಯಾಂಕ್ ಆಫ್ ಅಮೆರಿಕಾ ಅಲ್ಲೂ ಕೂಡ ತುಂಬಾ ಜನರ ಅಕೌಂಟ್ ಅಲ್ಲಿ ಝೀರೋ ಬ್ಯಾಲೆನ್ಸ್ ಅಂತ ತೋರಿಸಿದೆ. ಸಾವಿರಾರು ಲೆಕ್ಕಕ್ಕೆ ಸಾವಿರಾರು ಡಾಲರ್ ಅಲ್ಲಿ ಇಟ್ಟಿರ್ತಾರೆ ಅವರು, $1,00,000 ಇಟ್ಟಿರೋರು ಇರ್ತಾರೆ. ಅದು ಝೀರೋ ಅಂತ ತೋರಿಸ್ತಾ ಇದೆ. ಅಂದ್ರೆ ಒಂದೇ ಸಲ ಸಡನ್ ಆಗಿ ಶಾಕ್ ಆಗೋಗ್ಬಿಡುತ್ತೆ. ನಾವು ಕಷ್ಟಪಟ್ಟು ದುಡ್ದಿದ್ದು ಇಲ್ಲ ಯಾವುದೋ ಒಂದ್ರದಲ್ಲಿ ಬಂದಿದ್ದ ಆದಾಯ ಎಲ್ಲ ಒಂದೇ ಸಲ ಝೀರೋ ಆಗೋಯ್ತು ಅಂದ್ರೆ ಏನ್ ಮಾಡೋಣ ಅನ್ನೋ ಒಂದು ಕ್ವಶನ್ ಉಟ್ಬಿಡುತ್ತೆ. ಈ ನ್ಯೂಸ್ ತುಂಬಾ ಕಡೆ ಬಂತು. ಈವನ್ ಅಮೆರಿಕಾದಲ್ಲಿ ಈ ರೀತಿ ಆಗಿದೆ, ಇಂಡಿಯಾದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕಡೆ ಆಗಿದೆ ಬಿಡಿ, ಬಟ್ ಆದ್ರೆ ಎಲ್ಲೂ ಕೂಡ ಮೇಜರ್ ಆಗಿ ಹೈಲೈಟ್ ಆಗಿಲ್ಲ. ಇನ್ನ ಯುರೋಪ್ ಕಂಟ್ರೀಸ್ ಅಲ್ಲಿ, ಚೈನಾದಲ್ಲಿ, ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಈ ಇಶ್ಯೂಗಳು ರೈಸ್ ಆಗ್ತಾನೆ ಇದೆ. ಝೀರೋ ಬ್ಯಾಲೆನ್ಸ್ ಅಂತ ಅಕೌಂಟ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ವಿಯೆಟ್ನಾಂ ಇರಬೇಕು ಹೆಚ್ಚು ಕಡಿಮೆ ಅನ್ಕೊಳ್ತೀನಿ, ಅಲ್ಲಿ ಒಂದು ಇಶ್ಯೂ ಆಗಿತ್ತು. ಈ ತರ ಕೂಡ ಡಿಜಿಟಲ್ ಐಡಿ ಕೊಟ್ಟಿಲ್ಲ ಅಂದ್ಬಿಟ್ಟು ಎಷ್ಟೋ ಜನರ ಅಕೌಂಟ್ ನ ಬ್ಲಾಕ್ ಮಾಡಿದ್ರು, ಝೀರೋ ಬ್ಯಾಲೆನ್ಸ್ ಅಂತ ಅವ್ರದ್ದು ಕೂಡ ತೋರಿಸಿತ್ತು ಅನ್ನೋದು ಇಶ್ಯೂ ಆಗಿದ್ದನ್ನ ಲಾಸ್ಟ್ ಪ್ರೀವಿಯಸ್ ಪ್ರೋಗ್ರಾಮ್ಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಇದೆ ಅಮೆರಿಕನ್ ಬ್ಯಾಂಕ್ ಇದೆ, ಮೇನ್ ಬ್ಯಾಂಕ್ ಆಫ್ ಅಮೆರಿಕಾ. ನಮ್ಮಲ್ಲಿ ಯಾವ ರೀತಿ ಕರಿತೀವಿ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅದರ ಅಂಡರ್ ನಲ್ಲಿ SBI, HDFC ಬೇರೆ ಬೇರೆದೆಲ್ಲ ಬರುತ್ತೆ ಬಿಡಿ. ಇನ್ನ ಇದರಲ್ಲಿ ಬ್ಯಾಂಕ್ ಆಫ್ ಅಮೆರಿಕಾ ಏನ್ ಇವತ್ತಿದೆ ಅದರಲ್ಲಿ ಆಗಿರುವಂತ ಇಶ್ಯೂ ಒಂದ್ಸಲ ನೀವು ಕೇಳಿ ಈ ನ್ಯೂಸ್ ನ. News, thousands of Bank of America customers got a surprise when they couldn't see their account balances online this morning and into the afternoon. As many logged onto their app, that balance came out as zero. Again, this was online, not at the local Bank of America branches. Now, this all started this morning, according to reports, and it spiked around 12:45 p.m., according to Down Detector, which collects data on outages. Now, during that time, customers logging onto the Bank of America app had issues. Some were experiencing that balance of zero, nothing, no money in their bank account. Now, Bank of America responding, saying some clients are experiencing an issue accessing their accounts and balance information today. These issues have been addressed and have largely been resolved. We apologize for any inconveniences. So again, if you're experiencing any issues with your Bank of America app, don't worry. Bank of America is on it and in the midst of resolving the problem. Some more breaking news. Thousands of ಕೇಳಿದ್ರಲ್ಲ, ಸಾವಿರಾರು ಜನದ್ದು ಈ ತರ ಇಶ್ಯೂ ಆಗಿದೆ. ಓಕೆ, ಒಬ್ರದ್ದು ಇಬ್ರದ್ದು 4 ಜನದ್ದು ಇಶ್ಯೂ ಆಯ್ತು ಅಂದ್ರೆ ಇದ್ರು ಇರ್ಬೋದು ಬಿಡಿ, ಏನೋ ಟೆಕ್ನಿಕಲ್ ಎರರ್ ಅಂತ ಹೇಳ್ಬೋದು. ಇಲ್ಲೇನಂದ್ರೆ ಸಾವಿರಾರು ಜನದ್ದು ಈ ತರ ಇಶ್ಯೂ ಆಗಿದೆ. ಅದಕ್ಕೆ ಎಲ್ಲರೂ ಬ್ಯಾಂಕ್ ಆಫ್ ಅಮೆರಿಕಾಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತಾ ಇದ್ದಾರೆ. ಏನಾಗಿದೆ, ನಮ್ಮ ಅಕೌಂಟ್ ಅಲ್ಲಿ ಯಾಕೆ ಝೀರೋ ಬ್ಯಾಲೆನ್ಸ್ ಬರ್ತಾ ಇದೆ, ಕ್ವಶನ್ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಇವಾಗಲ್ಲ, ನಾನು ಮೊದಲೇ ಹೇಳಿದ್ನಲ್ಲ, 2024ರಲ್ಲೂ ಈ ರೀತಿ ಇಶ್ಯೂ ಆಗಿತ್ತು. ಇದು ಕಾರಣ ಡಿಜಿಟಲ್ ಐಡಿ ಅಂತ ಕೆಲವೊಬ್ರು ಹೇಳ್ಬೋದು. ಡಿಜಿಟಲ್ ಐಡಿ ಇದ್ರು ಇರ್ಬೋದು, ಇಲ್ದೇನೂ ಇರ್ಬೋದು. ಆದ್ರೆ ಇಲ್ಲಿ ಇಶ್ಯೂಗಳು ಯಾಕೆ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಮೇಜರ್ ಪ್ರಾಬ್ಲಮ್. ಬ್ಯಾಂಕ್ ಆಫ್ ಅಮೆರಿಕಾ ಏನ್ ಹೇಳ್ತಾ ಇದೆ, ಇಟ್ಸ್ ಎ ಟೆಕ್ನಿಕಲ್ ಎರರ್ ಅಂತ ಹೇಳಿ ಕ್ಲೋಸ್ ಮಾಡ್ಬಿಡ್ತು. ಏನದು ಟೆಕ್ನಿಕಲ್ ಎರರ್ ಅನ್ನೋದಾದ್ರೆ, ಇದು ಗೂಗಲ್ ಅಲ್ಲಿ ನೀವು ಚೆಕ್ ಮಾಡಿದ್ರು ಅವ್ರು ಹೇಳೋದು ಒಂದೇ, ಡಿಟೆಕ್ಟರ್ ಸಮ್ ಎರರ್ ತೋರಿಸುತ್ತೆ. ಕೆಲವೊಂದು ಸಲ ಆ ರೀತಿ ಆಗಿರ್ಬೋದು. ಅದನ್ನೇ ಅಲ್ಲಿ ಡಿಟೇಲ್ ಆಗಿ ತೋರಿಸ್ತಾ ಇದ್ದಾರೆ ನೋಡಿ. ಪಾಸ್ಟ್ ಇನ್ಸಿಡೆಂಟ್ಸ್ ಲೆಕ್ಕ ಹಾಕೊಳ್ಳೋದಾದ್ರೆ ಅಕ್ಟೋಬರ್ 2024ರಿಂದ ಇಲ್ಲಿ ತನಕನು ಅಟ್ ಪ್ರೆಸೆಂಟ್ 2025 ಆದ್ರೂ 1.5 ವರ್ಷದಿಂದ ಈ ಇಶ್ಯೂನ ಫೇಸ್ ಮಾಡ್ತಾ ಇದೆ ಅಮೆರಿಕಾ. ಇದಕ್ಕೆ ಕಾರಣ ಕೆಲವೊಂದು ಸಲ ಸಾಫ್ಟ್ವೇರ್ ಪ್ರಾಬ್ಲಮ್ ಇರುತ್ತೆ, ಇನ್ನ ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಮಾಡೋ ಡಿಲೇ ಆಗಿರುತ್ತೆ, ಇಲ್ಲ ಟ್ರಾನ್ಸಾಕ್ಷನ್ ಏನಾದ್ರೂ ಎರರ್ ಆಗಿರ್ಬೋದು, ನಿಮಗೆ ಬ್ಯಾಲೆನ್ಸ್ ತೋರಿಸೋದಕ್ಕೆ ಅದು ಸಪೋರ್ಟ್ ಮಾಡದೆ ಝೀರೋ ತೋರಿಸಿರ್ಬೋದು ಅಂತ ಕೂಡ ಕೆಲವಷ್ಟು ಕಾರಣಗಳನ್ನ ಕೊಡ್ತಾರೆ. ಇನ್ನ ಈ ಶಟ್ ಡೌನ್ ಅನ್ನೋದು ಆಯ್ತು ಎಲ್ಲಿ, ಸ್ಪೇನ್ ಅಲ್ಲಿ, ಫ್ರಾನ್ಸ್ ಅಲ್ಲಿ, ಸರೌಂಡಿಂಗ್ ಅಲ್ಲಿ ಎಲ್ಲ ಕೆಲವಷ್ಟು ದಿನ 24 ಗಂಟೆ 48 ಗಂಟೆ ಶಟ್ ಡೌನ್ ಅನ್ನೋದು ಆಯ್ತು ಬ್ಯಾಂಕ್ಗಳು. ಆ ಟೈಮ್ನಲ್ಲೂ ಅಲ್ಲೂ ಕೂಡ ಇಂಥದ್ದೇ ಆಗಿತ್ತು. ಏನು, ಅಕೌಂಟ್ಗಳಲ್ಲಿ ಝೀರೋ ಬ್ಯಾಲೆನ್ಸ್ ಅನ್ನೋದು ಕಾಣಿಸ್ಕೊಂಡಿತ್ತು. ಇವತ್ತು ಅದೇ ದೊಡ್ಡ ವಿಷಯ ಆಗಿರೋದು. ಯಾಕೆ ಅಂದ್ರೆ ನಮ್ಮಲ್ಲೂ ಇಂಥ ದಿನ ಬರಬಹುದು. ನಾನು ಅದೇ ಮೊದಲೇ ಹೇಳಿದೆ, ಈ ಪ್ರಾಬ್ಲಮ್ಗಳು ಅಲ್ಲಿ ಒಂದೇ ಕಡೆ ಅಲ್ಲ, ಅಮೆರಿಕ ಆಗ್ಬೋದು, ಈ ಕಡೆ ಸ್ಪೇನು, ಚೈನಾ, ಇನ್ನ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಟ್ರಿಗಳು, ಅಡ್ವಾನ್ಸ್ ಟೆಕ್ನಾಲಜಿ ಇರುವಂತ ಕಂಟ್ರಿಗಳಲ್ಲೇ ಆಗ್ತಾ ಇದೆ. ಅಂದ್ರೆ ಯಾವ ದೇಶದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಏನು ಇದಕ್ಕೆಲ್ಲ ಕಾರಣ ಅಂತಾನು ಹುಡ್ಕೊಂಡು ಹೋಗ್ತಾರೆ ಒಬ್ಬೊಬ್ರು. ಅವ್ರು ಹೇಳೋದು, ಹ್ಯಾಕರ್ಸ್ ಹ್ಯಾಕ್ ಮಾಡೋವಾಗ ನಾವು ಸಿಸ್ಟಮ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸಿಸ್ಟಮ್ ಅಪ್ಡೇಷನ್ ಟೈಮ್ ಅಲ್ಲಿ
ಯಾರಾದ್ರೂ ಹ್ಯಾಕ್ ಮಾಡ್ಬಿಡ್ತಾರೆ, ಆ ಸಿಸ್ಟಮ್ಗಳಲ್ಲಿರೋ ವಿಷಯಗಳನ್ನ ಡೇಟಾಗಳನ್ನ ಟ್ರ್ಯಾಕ್ ಮಾಡ್ಬಿಡ್ತಾರೆ ಅಂತ ಸಿಸ್ಟಮ್ನ ಅಪ್ಡೇಷನ್ ಮಾಡೋ ಟೈಮ್ನಲ್ಲಿ ಎರರ್ಗಳು ಬಂದಿರೋ ಚಾನ್ಸಸ್ ಇರುತ್ತೆ ಅಂತ. ಆ ಎರರ್ ಇಂದ ಅಕೌಂಟ್ ಅಲ್ಲಿ ಝೀರೋ ಆಗೋದ್ರೆ ಏನ್ ಮಾಡೋಣ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತೆ. ಯಾಕೆಂದ್ರೆ ನಮ್ಮ ಹತ್ರ ಯಾವುದೇ ರೀತಿ ಫಿಸಿಕಲ್ ಎವಿಡೆನ್ಸ್ ಇಲ್ಲ ಅನ್ಕೊಳ್ಳಿ. ಎಕ್ಸಾಂಪಲ್, ನಾವು ಪ್ರಿಂಟ್ಔಟ್ ತಗೊಂಡು ಇಟ್ಕೊಳ್ತೀವಿ, ಇಲ್ಲ 3 months ಒಂದ್ಸಲ ಸ್ಟೇಟ್ಮೆಂಟ್ ತಗೊಂಡು ಇಟ್ಕೊಳ್ತೀವಿ, ಏನೂ ಇಲ್ಲ ಅಂದ ಪಕ್ಷದಲ್ಲಿ ಇಲ್ಲೇನಾಗಿದೆ, ಅಮೆರಿಕಾದಲ್ಲಿ ಆ ಇಶ್ಯೂ ರಿಪೀಟ್ ಆಗಬಹುದು ಅನ್ನೋ ಒಂದು ಪ್ರಶ್ನೆ ಹುಟ್ಬಿಡುತ್ತೆ. ಯಾಕೆ ನಮ್ಮ ಹತ್ರ ಪ್ರೂಫೇ ಇಲ್ಲ ಅಂದ್ರೆ ಹೇಗೆ ಹೋಗಿ ಫೈಟ್ ಮಾಡೋಣ? ನಮ್ಮ ಅಕೌಂಟ್ ಅಲ್ಲಿ 10 ಲಕ್ಷ ಇತ್ತು, 20 ಲಕ್ಷ ಇತ್ತು, ಕೋಟಿ ಇತ್ತು ಅಂದ್ರೂ ಪ್ರೂಫ್ ಕೇಳ್ತಾರೆ. ಪ್ರೂಫೇ ಇಲ್ಲ, ನಮ್ಮ ಅಕೌಂಟ್ ಟೋಟಲಿ ಝೀರೋ ಬ್ಯಾಲೆನ್ಸ್ ತೋರಿಸ್ತಾ ಇದೆ, ಸ್ಟೇಟ್ಮೆಂಟೇ ಇಲ್ಲ, ನಮ್ಮ ಅಕೌಂಟ್ ಡೀಟೇಲ್ಸೇ ಇಲ್ಲ ಅಂದ್ರೆ ಏನ್ ಮಾಡೋಣ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇವತ್ತು ಅಮೆರಿಕನ್ಸ್ಗೆ ಕಾಡ್ತಾ ಇದೆ. ಅಂದ್ರೆ ಎಷ್ಟು ಅಡ್ವಾನ್ಸ್ ಕಂಟ್ರಿ ಲೆಕ್ಕಕ್ಕೆ ಅಂತಹ ದೇಶದಲ್ಲಿ ಇವತ್ತು ಈ ಸಮಸ್ಯೆ ಕಾಡ್ತಾ ಇದೆ ಅಂದ್ರೆ ಇನ್ನ ಎಲ್ಲೆಲ್ಲಿ ಈ ಸಮಸ್ಯೆ ಕಾಡಬಹುದು. ಇನ್ನ ಕೆಲವಷ್ಟು ಕಂಟ್ರಿಗಳಲ್ಲಿ ಸ್ಟ್ರಿಕ್ಟ್ ಆಗಿ ಅಕೌಂಟ್ ನ ಝೀರೋ ಮಾಡ್ತಾ ಇದ್ದಾರೆ, ಹೋಲ್ಡ್ ಮಾಡ್ತಾ ಇದ್ದಾರೆ. ಯಾಕೆ? ಡಿಜಿಟಲ್ ID ಯಾರು ಕೊಡೋದಿಲ್ಲ ಅಂತೀರಾ, ಅಂತ ಅಕೌಂಟ್ಗಳನ್ನ ನಾವು ಫ್ರೀಸ್ ಮಾಡ್ತೀವಿ ಅನ್ನೋ ಕಾರಣದಿಂದನೂ ಇದನ್ನ ಮಾಡ್ತಾ ಇದ್ದಾರೆ ಅಂತಾನು ಹೇಳ್ತಾರೆ. ಯಾಕೆ ಅಂದ್ರೆ ಡಿಜಿಟಲ್ ID ಕೊಟ್ಟಿಲ್ಲ ಅಂದ್ರೆ ಯಾರ ಅಕೌಂಟ್ ಹೋಲ್ಡರು, ಅವ್ರ ಅಕೌಂಟ್ಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಯಾರು ಹಾಕ್ತಾ ಇದ್ದಾರೆ, ಎಲ್ಲಿಂದ ಹೋಯ್ತು ಅನ್ನೋ ಪ್ರಶ್ನೆ ದೊಡ್ಡದಾಗಿ ಉಟ್ಬಿಡುತ್ತೆ. ಅದು ಒಳ್ಳೇದಕ್ಕೂ ಬಳಸ್ಬೋದು, ಇಲ್ಲ ಕೆಟ್ಟದಕ್ಕೆ ಬಳಕೆ ಆಗಿರ್ಬೋದು. ಅದಕ್ಕೋಸ್ಕರ ನಾವು ಡಿಜಿಟಲ್ ID ಯಾರು ಕೊಟ್ಟಿಲ್ಲ ಅವರ ಅಕೌಂಟ್ಗಳನ್ನ ಫ್ರೀಸ್ ಮಾಡ್ತಾ ಇದೀವಿ ಅಂತಾನು ಇಲ್ಲಿ ಬ್ಯಾಂಕ್ನವರು ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ಅದಕ್ಕೆ ಕೆಲವಷ್ಟು ರೂಲ್ಸ್ ಗಳನ್ನ ಮಾಡಿ ಬಿಟ್ಬಿಟ್ಟಿದೆ. ಇದೇ ಕಾರಣ ಇರಬಹುದಾ ಅನ್ನೋ ಒಂದು ಪ್ರಶ್ನೆನೂ ಹುಟ್ಟುತ್ತೆ. ಆದ್ರೆ ಅಮೆರಿಕನ್ ಬ್ಯಾಂಕರ್ಸ್ ಹೇಳ್ತಾ ಇರೋದು ಆ ರೀಸನ್ ಅಲ್ಲ. ಇಲ್ಲಿ ಆಗಿರುವಂತ ಪ್ರಾಬ್ಲಮ್ ಏನು? ಸಮ್ ಟೆಕ್ನಿಕಲ್ ಎರರ್ಸ್. ನಾನು ಮೊದಲೇ ಹೇಳಿದೆ, ಯಾವ ರೀತಿ ಟೆಕ್ನಿಕಲ್ ಎರರ್ ಬಂದು ನಮ್ಮ ಅಕೌಂಟ್ ಎಲ್ಲ ಝೀರೋ ತೋರಿಸ್ಬಿಟ್ರೆ ಎಲ್ಲಿಗೆ ಹೋಗಿ ಕೇಳೋಣ? ಫಿಸಿಕಲ್ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಏನ್ ಹೋಗಿ ಮಾತಾಡೋಣ? ಬ್ಯಾಂಕ್ ತಗೊಬಂದಿಡಿ, ಡಿಜಿಟಲ್ ಆಗಿ ಯೂಸ್ ಮಾಡಿ, ಪೇಪರ್ ಸೇವ್ ಮಾಡಿ ಅಂತ ಹೇಳಿದ್ರೆ ಓಕೆ ಮಾಡ್ತಾ ಇದೀವಿ. ಆದ್ರೆ ಅಕೌಂಟೇ ಒಂದು ದಿನ ಝೀರೋ ಬ್ಯಾಲೆನ್ಸ್ ತೋರಿಸಿದ್ರೆ ಎಲ್ಲಿಗೆ ಹೋಗೋಣ, ಯಾರನ್ನ ಕೇಳೋಣ ಅನ್ನೋ ಪ್ರಶ್ನೆಗೆ ಉತ್ತರ ಈಗಲೂ ಕಷ್ಟ ಇದೆ. ಅವ್ರು ಹೇಳ್ತಾ ಇರೋದು ಓಕೆ, ಮತ್ತೆ ಅದನ್ನೆಲ್ಲ ರಿಕವರಿ ಮಾಡಿದೀವಿ ಡೇಟಾನ, ನಿಮ್ಮ ದುಡ್ಡು ಎಲ್ಲೂ ಹೋಗಿಲ್ಲ, ಸೇಫ್ ಆಗಿದೆ, ನಾವು ನಿಮ್ಮ ದುಡ್ಡನ್ನ ಮತ್ತೆ ರಿಟರ್ನ್ ಮಾಡ್ತೀವಿ, ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಆದ್ರೆ ಎಮರ್ಜೆನ್ಸಿ ಕೇಸಸ್ ಅಲ್ಲಿ ಅಲ್ಲಿ ತೋರಿಸಿದ್ರು ಪೆಟ್ರೋಲ್ ಬಂಕ್ ಅಲ್ಲಿ ಸ್ವೈಪ್ ಮಾಡ್ತಾರೆ ಝೀರೋ ಬ್ಯಾಲೆನ್ಸ್ ಅಂತ ತೋರಿಸುತ್ತೆ, ಸೂಪರ್ ಮಾರ್ಕೆಟ್ಗೆ ಹೋಗಿ ಸ್ವೈಪ್ ಮಾಡ್ತಾರೆ ಝೀರೋ ಬ್ಯಾಲೆನ್ಸ್ ಅಂತ ತೋರಿಸುತ್ತೆ. ಅಂತ ಟೈಮ್ ನಲ್ಲಿ ದುಡ್ಡಿಲ್ಲ ಅಂದ್ರೆ ಏನ್ ಪರಿಸ್ಥಿತಿ ಆಗುತ್ತೆ ಲೆಕ್ಕ ಹಾಕಿದೀವ? ಡಿಜಿಟಲ್ ಅಂತ ಹೇಳಿ ಅಡ್ವಾನ್ಸ್ಮೆಂಟ್ ತಗೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅದರಿಂದ ಎರರ್ಸ್ ಕೊಡುತ್ತಲ್ಲ, ಆ ಎರರ್ಗಳಿಂದ ಫೇಸ್ ಮಾಡೋರ್ ಪ್ರಾಬ್ಲಮ್ ನ ಯಾರು? ನಾವೇ ಅಲ್ವಾ? ಯಾವ್ದಕ್ಕೂ ಸೇಫ್ಟಿಗೆ ಸ್ವಲ್ಪ ದುಡ್ಡನ್ನ ನಮ್ಮ ಕೈಯಲ್ಲಿ ಇಟ್ಕೊಳ್ಳೋದು ಒಳ್ಳೇದು ಅನ್ನೋದು ಮಾತ್ರ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಪಾಠ. ಬ್ಯಾಂಕ್ ಅಲ್ಲಿ ಇಡೋಣ, ದುಡ್ಡು ಬಂತು ಅಲ್ಲಿರ್ಲಿ, ಆದ್ರೂ ಸೇಫ್ಟಿಗೆ ಸ್ವಲ್ಪ ಫಿಸಿಕಲ್ ಅಮೌಂಟ್ ಅನ್ನೋದು ನಮ್ಮ ಜೊತೆ ಇದ್ರೆ ನಮ್ಮನ್ನದು ಕಾಪಾಡುತ್ತೆ. ಈಗ ನಮ್ಮ ದೇಶದಲ್ಲೂ ಅಂಥದ್ದನ್ನ ತುಂಬಾ ಜನ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ? ಫಿಸಿಕಲ್ ಮನಿ ಅನ್ನೋದು ಒಂದೇ ಫ್ಯೂಚರ್ ಅಲ್ಲಿ ಯಾವುದೋ ಒಂದು ಕೇಸಸ್ ಅಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್, ನಾನು ಮೊದಲೇ ಹೇಳಿದೆ, 24 hours 48 hours ಕಂಪ್ಲೀಟ್ಲಿ ಶಟ್ ಡೌನ್ ಆಗೋಯ್ತು, ಪವರ್ ಇಲ್ಲ, ನೆಟ್ವರ್ಕ್ ಇಲ್ಲ, ಏನು ಇಲ್ಲ, ಅವಾಗ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಡಿಜಿಟಲ್ ಅಮೌಂಟ್ನ. ಸ್ವಲ್ಪನಾದ್ರೂ ಫಿಸಿಕಲ್ ಅಮೌಂಟ್ ಇದ್ರೆ ಈಗ 1 ತಿಂಗಳು 2 ತಿಂಗಳು ತಿಳ್ಕೊಬಹುದು ಬಿಡಿ. ಅಕೌಂಟ್ ಏನೋ ಇಶ್ಯೂ ಆಯ್ತು, ಅಕೌಂಟ್ ಬ್ಲಾಕ್ ಆಯ್ತು, ಇಲ್ಲ ಅಕೌಂಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಒಟ್ನಲ್ಲಿ ಟೋಟಲ್ ಆಗಿ ಹೋಲ್ಡ್ ಆಗೋಯ್ತು ಅಂದ್ರೆ ಯಾರನ್ನೋ ಕೇಳೋಣ ಅನ್ನೋ ಪ್ರಶ್ನೆಗಳು ಎಲ್ಲರಿಗೂ ಮುಂದೆನೂ ಹುಟ್ಟುತ್ತೆ. ಈಗ ಆಲ್ರೆಡಿ 1 ವರ್ಷದಿಂದ ಪ್ರಾಬ್ಲಮ್ ಇದೆ ಈ ಬ್ಯಾಂಕ್ಗಳಲ್ಲಿ, ಸಾಲ್ವ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅಡ್ವಾನ್ಸ್ ಕಂಟ್ರಿಗಳು, ಇದು ನಾನು ಹೇಳ್ತಾ ಇಲ್ಲ, ಡೇಟಾಗಳು ಹೇಳ್ತಾ ಇರೋದು, ಅವರೇ ಹೇಳ್ತಾರೆ ನೋಡಿ. ಅಕ್ಟೋಬರ್ 2024 ಇಂದ ಇಲ್ಲಿ ತನಕನೂ ಪ್ರಾಬ್ಲಮ್ ಇದೆ. ಎಷ್ಟೋ ಜನಕ್ಕೆ ಈ ತರ ಝೀರೋ ಬ್ಯಾಲೆನ್ಸ್ ಅನ್ನೋದು ಬಂದಿದೆ. ಅನ್ಏಬಲ್ ಟು ಆಕ್ಸೆಸ್ ಅಕೌಂಟ್ ಅಂತಾನೆ ಹೇಳ್ತಾ ಇದೆ. ಆನ್ಲೈನ್ ಬ್ಯಾಂಕಿಂಗ್ ಯೂಸ್ ಮಾಡೋಕ್ಕಾಗಲ್ಲ, ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡೋಕ್ಕಾಗಲ್ಲ. ಈ ತರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದೆ ಇವನ್ ಬ್ಯಾಂಕ್ ಆಫ್ ಅಮೆರಿಕಾ. ಅಂದ್ರೆ ಲೆಕ್ಕ ಹಾಕಿ ನಾವೆಲ್ಲ ಯಾವ ಲೆಕ್ಕ? ಯಾವುದಕ್ಕೂ ಒಳ್ಳೇದಕ್ಕೆ ಒಂಚೂರು ಫಿಸಿಕಲ್ ಅಮೌಂಟ್ ನ ಜೊತೆಗೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಈ ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ಬೇಕಾಗತ್ತೆ. ಈ ಥರದ್ದು ಎಷ್ಟೋ ವಿಷಯಗಳು ನಡೀತಾ ಇರುತ್ತೆ, ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ, ಗುಡ್ ಬೈ.